ಇನ್ನೊಂದು ಮೇನ್ ರೀಸನ್ ಇಲ್ಲ, ಹಾರ್ಶ್ ಇದೆ ಬಟ್ ಇದೆ ರಿಯಾಲಿಟಿ. ಅಟ್ಲೀಸ್ಟ್ ಸಾಯಬೇಕಾದ್ರೂ ಆರಾಮಾಗಿ ಸಾಯ್ಬೇಕು ನಾವು. ಸುಮ್ಮನೆ ಒದ್ದಾಡ್ಕೊಂಡು ಡಿಪೆಂಡ್ ಆಗಿಲ್ಲ ಸಾಯ್ಬಾರ್ದು ಬ್ರೋ. ಫಿಟ್ನೆಸ್ ಇಸ್ ನಾನ್ ನೆಗೋಷಿಯಬಲ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು 55-60 ವರ್ಷ ಅಪ್ರೋಚ್ ಆಗಿ ಅವಾಗ ಅರ್ಥ ಆಗುತ್ತೆ ನಿಮಗೆ ಯಾಕೆ ಫಿಟ್ ಆಗಿರ್ಬೇಕಿತ್ತು ನೀವು ಅಂತ ಹೇಳ್ಬಿಟ್ಟು. ನೀವು ಇಂಡಿಪೆಂಡೆಂಟ್ ಆಗಿ ಓಡಾಡ್ಕೊಂಡಿದ್ದೀರಾ, ಬೈಕ್ ಓಡಿಸ್ಕೊಂಡು ಕಾರ್ ಓಡಿಸ್ಕೊಂಡು ಓಡಾಡ್ಕೊಂಡಿದ್ದೀರಾ ಅಂದ್ರೆ ದಟ್ ಇಸ್ ದ ಮೋಸ್ಟ್ ಲಕ್ಸುರಿ ಯು ಹ್ಯಾವ್ ಅಟ್ ದಟ್ ಏಜ್. ಯಾಕಂದ್ರೆ ಅವಾಗ ನಿಮ್ಮ ಹತ್ರ 10 ಲಕ್ಷ ಇರಲಿ, 50 ಲಕ್ಷ ಇರಲಿ, 1 ಕೋಟಿ ಸೇವಿಂಗ್ಸ್ ಇರಲಿ, ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಯಾಕಂದ್ರೆ ನಿಮಗೆ ಡಿಪೆಂಡೆಂಟ್ ಸಿಗ್ತಾರೆ ಹೆಲ್ಪ್ ಮಾಡೋದಕ್ಕೆ. ಬಟ್ ನೀವು ಅದನ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಸ್ವಲ್ಪ ಲೈಫ್ನ. ಯಾಕಂದ್ರೆ ಸಾಯೋವಾಗ ಅಟ್ಲೀಸ್ಟ್ ನೆಮ್ಮದಿಯಾಗಿ ಸಾಯ್ಬೇಕು, ಒದ್ದಾಡ್ಕೊಂಡು ಸಾಯ್ಬಾರ್ದು ಆಯ್ತಾ. ನಮ್ ಕೋಚ್ಗಳು ನಮ್ ಶಿವಮೊಗ್ಗದಲ್ಲಿ ಇದಾರಲ್ಲ, 65-70 ವರ್ಷದವರು ಇದ್ದಾರೆ. ಎಷ್ಟು ಫಿಟ್ ಇದಾರೆ ಅಂದ್ರೆ ಮಿನಿಮಮ್ 25-35 ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ವರ್ಕೌಟ್ದು, ಅಂದ್ರೆ ಟ್ರೈನಿಂಗ್ದು. ಸೊ ಅದರಿಂದನೇ ಅವರು ಎಷ್ಟು ಸ್ಟ್ರಾಂಗ್ ಇದಾರೆ ಅಂದ್ರೆ ಈಗಲೂ ಕೂಡ ಒಂದು 120 kg ಸ್ಕ್ವಾಟು, 80 kg ಬೆಂಚ್ ಪ್ರೆಸ್, 140 kg ಡೆಡ್ ಲಿಫ್ಟ್ ಮಾಡ್ತಾರೆ ಅಟ್ ದ ಏಜ್ ಆಫ್ 65. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಅವ್ರು ಎಷ್ಟು ಸ್ಟ್ರಾಂಗ್ ಇದಾರೆ ಅಂದ್ರೆ. ಅವರೇ ಆರಾಮಾಗಿ ಒಂದು 10 ಕಿಲೋಮೀಟರ್ ರೈಡ್ ಮಾಡ್ಕೊಂಡ್ ಬರ್ತಾರೆ, ಆರಾಮಾಗಿ ಹೋಗ್ತಾರೆ, ನೋ ಡಿಪೆಂಡೆನ್ಸಿ ಆಯ್ತಾ. ಎಷ್ಟೋ ಜನ ಆ ಏಜ್ ಅಲ್ಲಿ ಎಷ್ಟೊಂದು ಇಶ್ಯೂಸ್ ಬಂದು ಸಫರ್ ಬರ್ತಾ ಇದ್ದಾರೆ. ಸೊ ಅದರೊಳಗೆ ಇವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಬಿಕಾಸ್ ಆಫ್ ದೇರ್ ಕನ್ಸಿಸ್ಟೆನ್ಸಿ, ಬಿಕಾಸ್ ಆಫ್ ಮೇಂಟೈನಿಂಗ್ ದೇರ್ ಫಿಟ್ನೆಸ್ ಲೆವೆಲ್. ಸೊ ನೀವು ಇದನ್ನೇ ಮಾಡ್ಬೇಕಾಗಿರೋದು. ಫಿಟ್ನೆಸ್ ಎಕ್ಸ್ಪೆನ್ಸಿವ್ ಅಲ್ಲ, ಫಿಟ್ನೆಸ್ ಈಸ್ ನಾಟ್ ನೆಗೋಷಿಯಬಲ್ ಆಯ್ತಾ. ಇದು ಮ್ಯಾಂಡೇಟ್ರಿ, ಎಲ್ಲರೂ ಮಾಡಲೇಬೇಕು. ನೀವೆಲ್ಲರೂ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಸುತ್ತಮುತ್ತಲರು ಚೆನ್ನಾಗಿರ್ತಾರೆ. ಅಟ್ಲೀಸ್ಟ್ ನೀವು ನಿಮ್ಮ ಕೊನೆಯ ಟೈಮಲ್ಲಿ ಆರಾಮಾಗಿ ಗುಡ್ ಬೈ ಹೇಳಿ ಹೋಗ್ಬೋದು. ಸೊ ಅರ್ಥ ಮಾಡ್ಕೊಳ್ಳಿ.